ಅದೆಲ್ಲ ಬಂದಷ್ಟು ಈ ಒಂದು ಯಾವುದೋ ಒಂದು ಸಾಧನೆ ಪ್ರಾಣಾಯಾಮ ಅಂತಂದು ಪ್ರಾಣಾಯಾಮಕ್ಕೆ ಒಂದು ಅರ್ಧ ಗಂಟೆನಾದರೂ ಮೀಸಲಾಗಿ ಇಡಬೇಕು. ಅರ್ಧ ಗಂಟೆ ಮೀಸಲು ಇಟ್ಟರೆ ಕೂತ್ಕೊಂಡ ತಕ್ಷಣ ಪ್ರಾಣಾಯಾಮ ಮಾಡಬಾರ್ದು. ಆಸನ ಬಂದು ಒಂದು ಸ್ವಲ್ಪ ಹೊತ್ತು ಸ್ಥಿಮಿತವಾದ ಮೇಲೆ ಪ್ರಾಣಾಯಾಮ ಶುರು ಮಾಡಬೇಕು. ಆ ಪ್ರಾಣಾಯಾಮದ ಒಂದು ಅವಧಿ ಮುಗಿದ ತಕ್ಷಣ ಹೇಳೋ ಹಾಗಿಲ್ಲ, ಅದು ಸ್ವಲ್ಪ ಸೆಟ್ಲ್ ಆಗೋದು ಬಿಡಬೇಕು. ಮತ್ತು ಪ್ರಾಣಾಯಾಮವನ್ನು ಕೂಡ ತೀರ ನಿಧಾನವಾಗಿ ಮಾಡಬಾರ್ದು, ತೀರ ಬೇಗಲೂ ಮಾಡಬಾರ್ದು, ಒಂದು ಯಾವುದೋ ಈವನ್ ಟೆಂಪೋನಲ್ಲಿ ಮಾಡಬೇಕು ಅಂತ ಇರೋದು. ಇಷ್ಟಕ್ಕೆಲ್ಲ ಒಂದು ಅರ್ಧ ಗಂಟೆಯಂತಾದರೂ ಇಡಬೇಕು. ಆದರೆ ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗದೆ ಇರೋದು, ಅರ್ಧ ಗಂಟೆ ಕೂತ್ಕೊಂಡ್ರೂ ಕೂಡ ಒಂದು 10 ನಿಮಿಷ ಪ್ರಾಣಾಯಾಮ ಮಾಡೋದು ಅಷ್ಟೇ, ಮಿಕ್ಕಾದ ಟೈಮೆಲ್ಲ ವೇಸ್ಟ್ ಆಯಿತು. ಇದು ಆಲಸ್ಯ, ಇದು ಅನವಧಾನ. ಇದು ಕಾಯಸ್ಯ ಚಿತ್ತಸ್ಯ ಗುರುತ್ವಾದ ಅಪ್ರವೃತ್ತಿ. ಅದರ ಕಡೆ ಮನಸ್ಸೇ ಓಡಲ್ಲ, ಅದರ ಕಡೆ ದೇಹವೇ ಅದರ ಕಡೆ ಹೋಗಲ್ಲ. ಇದು ಪ್ರಾಣಾಯಾಮ ಅಂತಂದು. ಇದು ಪ್ರಾಣಾಯಾಮ ಮನಸ್ಸಿನಿಂದಲೂ ಒಡ್ಡಿ ಬರಬಹುದು. ಕುಂಭಕ ಸರಿಯಾಗಿ ಮಾಡದೇ ಇರೋದು ಮನಸ್ಸಿನಿಂದ, ಈ ಪ್ರಶ್ವಾಸ ನಿಶ್ವಾಸಗಳು ಸರಿಯಾಗಿ ಆಗದೇ ಇರೋದು ದೇಹದಿಂದ. ಆದ್ದರಿಂದ ಇಲ್ಲಿ ಆಲಸ್ಯ ಅಂತ ಅನ್ನೋದನ್ನು ಕಾಯಸ್ಯ ಚಿತ್ತಸ್ಯ ಅಂತ ಎರಡೂ ಹೇಳಿದರು. ಇದನ್ನು ಎರಡೂ ಕೂಡಿಕೊಂಡು ಮಾಡುತ್ತೆ. ಹಿಂದೆ ಸ್ಥಾನ ಅಂತ ಹೇಳಿದ್ರು, ಆ ಸ್ಥಾನ ಅಂದರೆ ಬರೀ ಚಿತ್ತ, ಯಾರು ಅಂತ ಹೇಳಿದ್ರು ಬರೀ ದೇಹ. ಅದು ಇಲ್ಲಿ ಈ ಆಲಸ್ಯ ಅಂತನ್ನೋದ್ರಲ್ಲಿ ಕಾಯಸ್ಯ ಚಿತ್ತಸ್ಯ ಚ ಎರಡೂ ಕೂಡಿಕೊಂಡು ಪ್ರವೃತ್ತಿ ಅಭಾವ, ಅದರಲ್ಲಿ ತೊಡಗೋದಕ್ಕೆ ಆಗದೇ ಇರತಕ್ಕಂಥದ್ದು ಔದಾಸೀನ್ಯಂ. ಅಂದರೆ ಮಾಡ್ತಾನೆ, ಕೂತ್ಕೊಳ್ತಾನೆ, ಆದರೆ ಸರಿಯಾಗಿ ಕೂತ್ಕೊಳ್ಳೋಲ್ಲ. ಪ್ರಾಣಾಯಾಮ ಮಾಡ್ತಾನೆ, ಸರಿಯಾಗಿ ಮಾಡೋಲ್ಲ. ಅದಕ್ಕೆ ಇದು ಒಂದು ಕಾರಣ. ಯೋಗ ನಿಗ್ರಹ, ಹೀಗೆ ಕಫ ಅಥವಾ ತಮಸ್ಸು ಹೆಚ್ಚಾಗಿದ್ದರೆ ಹೀಗಾಗುತ್ತೆ. ಇದಕ್ಕೂ ಕೂಡ ದೀರ್ಘಕಾಲ ಪ್ರಾಣಾಯಾಮ ಕುಂಭಕರಹಿತ. ಕುಂಭಕ ಇಲ್ಲದೇನೆ ಪ್ರಾಣಾಯಾಮ ಸುಮ್ಮನೆ ಉಸಿರು ತಗೊಂಡು ಉಸಿರು ಬಿಡೋದು ಮಾಡಿದ್ರೆ ಇದನ್ನು ಸರಿಪಡಿಸುತ್ತೆ. ಇದು ಅಂದರೆ ಕೇವಲ ಪ್ರಾಣಾಯಾಮ ಅಂತ ಕರೀತಾರೆ. ಕುಂಭಕ ರಹಿತವಾದ ಪ್ರಾಣಾಯಾಮವನ್ನು ಇದಕ್ಕೆ ಮಾಡಬೇಕು. ಆಮೇಲೆ ಅವಿರತಿ ಅಂದರೆ ವಿಷಯ ಅತೃಪ್ತತ. ಅಂದರೆ 4 ಕಡೆ ಮನಸ್ಸು ಹೋಗುತ್ತೆ, ದೇಹ ಹೋಗುತ್ತೆ, ಇಂದ್ರಿಯಗಳು ಕೆಲಸ ಮಾಡುತ್ತೆ, ಅಲ್ಲಿ ಇಲ್ಲಿ ಆಕರ್ಷಣೆ ಏನೋ ಇರುತ್ತೆ, ಏನು ಮಾಡಿದ್ರೂ ತೃಪ್ತಿ ಇಲ್ಲದೆ ಇರೋದು, ಇದು ಸಾಕು ಅಂತ ಅನ್ನದೇ ಇರೋದು, ಇದು ಅವಿರತಿ. ರತಿ ಇದ್ರೆ ಸಂತೋಷ ಪಡೋದು, ಎಂಜಾಯ್. ವಿರತಿ ಅಂದರೆ ಎಕ್ಸ್ಟೈನಿಂಗ್ ಫ್ರಮ್ ಎಂಜಾಯ್ಮೆಂಟ್. ಅವಿರತಿ ಅಂದರೆ ಅದಕ್ಕೆ ಆಪೋಸಿಟ್. ಫುಲ್ ಎಂಜಾಯ್ಮೆಂಟ್ ಅಂತಲೇ ರತಿ ಇಟ್ಲೇ ಅರ್ಥ. ಸೊ ಎಷ್ಟು ಏನು ಮಾಡಿದ್ರು ಕೂಡ ಇವರು ತೃಪ್ತಿ ಇಲ್ಲದೆ ಇನ್ನೂ ಮಾಡೋಣ ಅಂತನೂ ಆಗಿರೋದು. ಇದು ಅವಿರತಿ. ಚಿತ್ತಸ್ಯ ವಿಷಯ ಸಂಪ್ರಯೋಗಾತ್ಮ ಗರ್ಧ ಅಂತನೋ ಸಂಸ್ಕೃತ ಮಾತು. ಈ ಗ್ರೀಡ್ ಅಂತ ಇಂಗ್ಲಿಷ್ನಲ್ಲಿ ಇದೆಯಲ್ಲ, ಅದಕ್ಕೆ ಮೂಲ. ಈ ಗರ್ಧ ಅಂತನ್ನೋದ್ರಿಂದಲೇ ಗ್ರೀಡ್ ಅಂತ ಆಗಿರೋದು. ಈ ಗ್ರೀಡ್ ಅಂದರೆ ಏನು ಮಾಡಿದ್ರೂ ತೃಪ್ತಿ ಇಲ್ಲ, ಇನ್ನೂ ಬೇಕು ಅಂತಂತ ಇರೋದು. ಈ ವಿಷಯ ಸುಖಗಳನ್ನು ಹೀಗೆ ಇನ್ನೂ ಬೇಕು ಅಂತಂತ ಇರೋದು ಚಿತ್ತಸ್ಯ, ಅಂದರೆ ಮನಸ್ಸಿನದೇ ಮುಖ್ಯವಾಗಿ. ಮನಸ್ಸಿನ ಅಧೀನವಾಗಿ ಇಂದ್ರಿಯಗಳು ಬಯಸ್ತಾ ಇರೋದು, ಆಸೆ ಪಡ್ತಾ ಇರೋದು. ತೃಷ್ಣಾಯಾಮ್ ಆಸಕ್ತಿ ಅಂದರೆ ತೃಷ್ಣೆಯಲ್ಲೇ ಆಸಕ್ತಿ ಇರುವುದು. ಅಂದರೆ ಇಂದ್ರಿಯಗಳ ಚಪಲವನ್ನು ತೀರಿಸಿಕೊಳ್ಳಬೇಕು ಅಂತನ್ನೋದರಲ್ಲೇ ಇರೋದರಿಂದ ಇದು ಸೆನ್ಶುಯಾಲಿಟಿ ಅಥವಾ ವರ್ಲ್ಡ್ಲಿನೆಸ್ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಪಕ್ಷವಾಗಿ ವಿವೇಕ ಅಂದರೆ ಡಿಸ್ಕ್ರಿಮಿನೇಷನ್. ಈ ಡಿಸ್ಕ್ರಿಮಿನೇಷನ್ ಏನು? ನಿತ್ಯಾನಿತ್ಯ ಹಿತಾಹಿತ ವಸ್ತು ವಿವೇಕ ಅಂತ ಹೇಳ್ತಾರೆ. ಇದನ್ನ ವಿವೇಕ ಅಂತನ್ನೋ ಮಾತಿಗೆ ವಿವಿಚಿ ಅಂತನೋ ಧಾತು. ವಿವಿಚಿ ಅಂದರೆ ಬೇರೆ ಬೇರೆ ಮಾಡು ಅಂತ, ವಿವೇಕ ಅಂದರೆ ಸೆಪರೇಷನ್. ಇವಾಗ ಹಂಸ ಕ್ಷೀರ ವಿವೇಕ ಅಂತಂತಾರೆ. ವಿವೇಕ ಅಂದರೆ ಹಂಸ ಏನು ಮಾಡುತ್ತೆ? ಕ್ಷೀರ ನೀರ ವಿವೇಕ.
ನೀರನ್ನ ಹಾಲನ್ನ ಬೇರ್ಪಡಿಸುತ್ತೆ, ಹಾಲು ಮಾತ್ರ ಕುಡಿಯುತ್ತೆ, ನೀರು ಬಿಡುತ್ತೆ. ಇದು ವಿವೇಕ. ವಿವೇಕ ಅಂದ್ರೆ ಬೇರ್ಪಡಿಸೋದು ಅಂತ ಅರ್ಥ. ಇಲ್ಲಿ ವಿವೇಕ ಅಂತ ನಾವು ಏನನ್ನು ಬೇರ್ಪಡಿಸ್ತಾನೆ ಇವನು ಅಂದ್ರೆ ನಿತ್ಯ ಅನಿತ್ಯ, ಯಾವುದು ಶಾಶ್ವತವಾಗಿ ಪ್ರಯೋಜನವನ್ನು ಕೊಡ್ತಕ್ಕಂತಹದ್ದು, ಯಾವುದು ಅಲ್ಪ ಪ್ರಯೋಜನವನ್ನು ಕೊಡ್ತಕ್ಕಂತಹದ್ದು, ಇದು ನಿತ್ಯ ಅನಿತ್ಯ ವಸ್ತು ವಿವೇಕ. ಮತ್ತೆ ಹಿತ ಅಹಿತ ವಸ್ತು ವಿವೇಕ. ಹಿತ, ಇದನ್ನು ನಾನು ಮಾಡಿದ್ರೆ ನನ್ನ ಮನಸ್ಸಿಗೆ, ದೇಹಕ್ಕೆ, ಇಂದ್ರಿಯಗಳಿಗೆ ಹಿತ ಒಳ್ಳೆಯದಾಗುತ್ತೆ, ಇದನ್ನು ಮಾಡಿದ್ರೆ ಕೆಡುಕಾಗುತ್ತೆ. ಹಿತ ಅಹಿತ ವಿವೇಕ. ಈ ವಿವೇಕವನ್ನು ಇಟ್ಕೊಂಡ್ರೆ ಇದು ಬೇಕು ಅದು ಬೇಕು, ಈ ಗ್ರೀಡು ಇಂಥವೆಲ್ಲ ಇರೋಲ್ಲ, ಎಬಿಕ್ಷನ್ ಇರೋಲ್ಲ. ಇದಕ್ಕೆ ಪ್ರತಿಪಕ್ಷ ವಿವೇಕ. ವಿವೇಕ ಪ್ರತಿಪಕ್ಷ ಅವಿರತೆ ಇದೆ. ಅವಿರತಿಗೆ ಇದು ಒಂದು ಪ್ರತಿಪಕ್ಷ. ಆಮೇಲೆ ಭ್ರಾಂತಿ ದರ್ಶನಂ. ಯೋಗ ಸಾಧನೆಯು ತನ್ಮಾರ್ಗೇವ ವಿಪರೀತ ವೃತ್ತಿ. ಇದು ಯೋಗವನ್ನು ಸರಿಯಾಗಿ ಅಭ್ಯಾಸ ಮಾಡದೆ ತಪ್ಪಾಗಿ ಅಭ್ಯಾಸ ಮಾಡಿದ್ರಿಂದ ಏನೇನೋ ಕಲ್ಪನೆಗಳು ಮನಸ್ಸಿನಲ್ಲಿರೋದು. ಇದು ಹೀಗಾಗುತ್ತೆ, ಹಾಗಾಗುತ್ತೆ, ಇದು ಬರುತ್ತೆ, ಅದು ಬರುತ್ತೆ. ಇದು ಶಾಸ್ತ್ರದಲ್ಲಿ ಏನು ಇದು ಅಷ್ಟಕ್ಕೆ ಸೀಮಿತವಾಗಿದ್ದೇನೆ. ಅದಕ್ಕೆ ಕೆಲವು ಉಪಬ್ರಹ್ಮಣ ರೂಪವಾಗಿ ಕೆಲವು ಕಥೆಗಳು ಹೇಳ್ತಾರೆ, ಕೆಲವು ದೃಷ್ಟಾಂತಗಳು ಹೇಳ್ತಾರೆ, ಕೆಲವು ಸಾಧನೆಗಳು ಹೇಳ್ತಾರೆ, ನಿದರ್ಶನಗಳು ಹೇಳ್ತಾರೆ. ಇದರಲ್ಲೇ ಮನಸ್ಸು ಹೋಗಿ ಆ ಮೂಲತತ್ವ ಏನು ಅಂತ ಮರೆತು ಬಿಟ್ಟರು. ಇದು ಭ್ರಾಂತಿ ದರ್ಶನಂ. ಅದು ಈಗಿನ ಹೀಗಾಗುತ್ತೆ, ಅದು ಯಾರಿಗೋ ಏನೋ ಆಯಿತು, ಅದು ನಮಗೂ ಆಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರೋದು ಏನು ಅಂತ ಬಿಟ್ಟು ಇದು ಭ್ರಾಂತಿ ದರ್ಶನಂ ಅಂದ್ರೆ ಅಥಥಾ ಭಾವ. ಇರೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು, ಇಲ್ಲದೆ ಇರೋದನ್ನು ಇದೆ ಅಂತ ತಿಳ್ಕೊಳ್ಳೋದು, ಯೋಗದಲ್ಲಿ ಇದು ಹೇಳಿದೆ ಅಂತ ಅನ್ನೋದು. ಇದು ಅಥಥಾ ಜ್ಞಾನ, ಇರೋದನ್ನ ಬಿಟ್ಟು ಹೇಳ್ತಕ್ಕಂಥದ್ದು. ಇದು ಹೀಗೆ ಮಾಡೋದು ಭ್ರಾಂತಿ ದರ್ಶನ. ಈ ಭ್ರಾಂತಿ ಅಂತನ್ನೋ ಮಾತಿಗೆ ಭ್ರಮ ಅಂದ್ರೆ ಯಾವುದು ಇಲ್ಲವೋ ಅದು, ಪ್ರಮಾ ಅಂದರೆ ಯಾವುದು ಇದೆಯೋ ಅದು, ಭ್ರಮ ಅಂದ್ರೆ ಯಾವುದು ಇಲ್ಲವೋ ಅದು. ಸೊ ಈ ಭ್ರಾಂತಿ ದರ್ಶನ ಅಂದ್ರೆ ಇಲ್ಲವೋ ಇರೋದನ್ನು ಇವರು ಇದೆ ಅಂತ ನೋಡೋದು, ಇರೋದನ್ನು ಇಲ್ಲ ಅಂತ ನೋಡೋದು. ಇದು ಭ್ರಾಂತಿ ದರ್ಶನಂ. ಇದು ಯೋಗ ಸಾಧನೆಯು ತನ್ಮಾರ್ಗೇವ ವಿಪರೀತ ವೃತ್ತಿ. ಯೋಗ ಸಾಧನದಲ್ಲಿ ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಇದು ಮಾಡಿದ್ರೆ ಲಿಮಿಟಿ ಅಂದ್ರೆ ಏನೋ ಆಕಾಶದಲ್ಲಿ ಹಾರುವಂತಹ ಶಕ್ತಿ ಬರುತ್ತೆ. ಇವೆಲ್ಲ ಭ್ರಾಂತಿ ದರ್ಶನ. ಶಾಸ್ತ್ರದಲ್ಲಿ ಅವೆಲ್ಲ ಹೇಳೋಲ್ಲ. ಇವಾಗ ಪರಕಾಯ ಪ್ರವೇಶ ಮಾಡುವಂಥದ್ದಾಗುತ್ತೆ, ದೂರದೃಷ್ಟಿ ಈ ಗೋಡೆ ಆಚೆ ಇರೋದನ್ನು ನೋಡಬಹುದು ಅವನು. ಇವೆಲ್ಲ ಯೋಗದಲ್ಲಿ ಹೇಳಿಲ್ಲದೆ ಇರತಕ್ಕಂಥದ್ದು. ಇಂಥ ವಿಷಯಗಳನ್ನು ನಾವು ನಂಬಿದರೆ ಇದು ಭ್ರಾಂತಿ ದರ್ಶನಂ. ಇದರಿಂದ ಯೋಗ ಅಂತ ಅನ್ನೋದು ಈ ಯೋಗ ಕಡ್ಡಿಯೇ ಇದು ಭ್ರಾಂತಿ ದರ್ಶನಂ. ಇದಕ್ಕೆ ವಿರುದ್ಧವಾಗಿ ಶಾಸ್ತ್ರ ವ್ಯಾಸಂಗ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಕೂಲಂಕಷವಾಗಿ ನೋಡತಕ್ಕದ್ದು. ನೋಡಿದ್ರೆ ಇಂಥ ಭ್ರಾಂತಿಗೆ ಅವಕಾಶ ಇರೋಲ್ಲ. ಯಾರೋ ಏನೋ ಹೇಳಿದ್ರು ಅದನ್ನು ನಾವು ನಂಬಿಕೊಳ್ಳುವಂತಹ ಸ್ಥಿತಿ ಬರೋಲ್ಲ. ಯೋಗ ಈ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದೀವಿ, ನಾವು ಅಲ್ಲೇನು ಹೇಳಿಲ್ಲ ಅಂತಂದ ಮೇಲೆ ಈ ಭ್ರಾಂತಿ ಅಂತನೂ ಬರೋದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ವ್ಯಾಸಂಗ. ಆಮೇಲೆ 8ನೇದು ಅಲಬ್ಧ ಭೂಮಿಕತ್ವಂ. ಸಮಾಧಿ ಭೂಮೇ ಅಲಾಭ ಕುತಶ್ಚಿನ್ ನಿಮಿತ್ತಾತ್. ಇವಾಗ ಇವನು ಶಾಸ್ತ್ರವನ್ನು ಓದಿ ಗುರು ಹೇಳಿದ ಹಾಗೆ ಯೋಗ ಸಾಧನೆಯನ್ನು ಮಾಡ್ತಾನೆ. ಯೋಗ ಸಾಧನೆಯನ್ನು ಮಾಡಿದ ಮೇಲೆ ಒಂದು ಸಿದ್ಧಿಯನ್ನು ಮುಟ್ಟಲೇಬೇಕು ಅವನು. ಯಾಕಂದರೆ ಕಾರ್ಯಕಾರಣ ಸಂಬಂಧ ಇದನ್ನು ಮಾಡಿರೋದು ಬರುತ್ತೆ ಅಂತ ಒಂದು ಸಿದ್ಧವಾಗಿರೋದ್ರಿಂದ ಇವರು ಸಾಧನೆಯನ್ನು ಮಾಡಿದಾಗ ಒಂದು ಸಮಾಧಿಯಿಂದ ಬರಲೇಬೇಕು. ಇವಾಗ ಅಷ್ಟಾಂಗ ಯೋಗದಲ್ಲಿ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಅಂತ ಮಾಡಿದ ಮೇಲೆ ಸಮಾಧಿ ಅಂತನೂ ಬರಲೇಬೇಕು. ಆದರೆ ಇವನ ಅಲ್ಲಿವರೆಗೂ ಬರ್ತಾನೆ, ಸಮಾಧಿ ಅಂತನೋದ್ರಲ್ಲಿ ಇವರಿಗೆ ಪ್ರವೇಶ ಇಲ್ಲ. ಸಮಾಧಿ ಭೂಮೇ ಅಲಾಭ, ಅದು ಕೈಗೆ ಸಿಗೋಲ್ಲ. ಅಲ್ಲಿವರೆಗೂ ಬರ್ತಾನೆ ಅವನು, ಮುಂದಕ್ಕೆ ಕೈಗೆ ಸಿಗೋಲ್ಲ. ಇದು ಅಲಬ್ಧ ಭೂಮಿಕತ್ವ.
ಆ ಭೂಮಿಕ ಅಂದ್ರೆ ಒಂದು ಪ್ಲಾಟ್ಫಾರ್ಮ್, ಒಂದು ಸ್ಟೇಜ್. ಅಲಬ್ಧ ಇದು ಲಾಭ ಇಲ್ಲ. ಇದು ಯಾಕೆ ಅಂದರೆ ಕುತಶ್ಚಿನ್ನಿಮಿತ್ತಾತ್ ಅಸಂಪ್ರಾಪ್ತಿ ವಿತರ್ಕಾಲಯ. ಯೋಗ ಮಾಡ್ತಿರುವಾಗ ಆ ಯೋಗದ ಮಾರ್ಗದಲ್ಲಿ ನೀವು ವಿತರ್ಕ ಮಾಡಬಾರ್ದು. ಏನು ಹೇಳ್ತಾರೆ, ಕೆಲವು ಉಪದೇಶ ಶಾಸ್ತ್ರಗಳು, ಇನ್ನು ಕೆಲವು ಅನುಶಾಸನ. ಇವಾಗ ವೇದಾಂತ ಇದೆ, ವೇದಾಂತದಲ್ಲಿ ಅದು ಬ್ರಹ್ಮ ಜಿಜ್ಞಾಸ ಅಂತ ಬರುತ್ತೆ, ಪೂರ್ವ ಮೀಮಾಂಸದಲ್ಲಿ ಧರ್ಮ ಜಿಜ್ಞಾಸ ಅಂತ ಬರುತ್ತೆ. ಈ ಧರ್ಮವನ್ನ ಅಥವಾ ಬ್ರಹ್ಮವನ್ನ ಕುರಿತು ತಿಳ್ಕೊಳ್ಳೋದು ಮುಖ್ಯ ಉದ್ದೇಶ. ನೀವು ಅದರ ಬಗ್ಗೆ ಮಾಡೋದೇನಿಲ್ಲ. ಅಲ್ಲಿ ಧರ್ಮ ಏನು ಅಂತ ತಿಳ್ಕೊಳ್ಬೇಕು, ಬ್ರಹ್ಮ ಏನು ಅಂತ ತಿಳ್ಕೊಳ್ಬೇಕು. ಇದು ವಿಚಾರ ಪ್ರಧಾನವಾದದ್ದು. ಇಲ್ಲಿ ನೀವು ಮಸ್ಟ್ ಎಕ್ಸಸೈಸ್ ಯುವರ್ ರೀಸನ್. ನಿಮ್ಮ ವಿಚಾರ ಶಕ್ತಿಯನ್ನು ಬಳಸಬೇಕು. ಪ್ರತ್ಯಕ್ಷ, ಅನುಮಾನ, ಆಗಮ ಎಲ್ಲರ ಪ್ರಮಾಣಗಳಿಂದ ಒಂದು ಪ್ರಮೇಯವನ್ನು ನಿರ್ಧರಿಸಬೇಕು. ಇಲ್ಲಿ ವಿತರ್ಕ ವಿಚಾರಗಳೇ ಮುಖ್ಯವಾಗಿ ನಡೆಯಬೇಕು. ಆದರೆ ಯೋಗಶಾಸ್ತ್ರ, ವ್ಯಾಕರಣಶಾಸ್ತ್ರ ಇವೆಲ್ಲ ಅನುಶಾಸನಗಳು ಅಂತ. ವ್ಯಾಕರಣಶಾಸ್ತ್ರ ಶಬ್ದದ ಅನುಶಾಸನಂ ಅಂತ ಹೇಳ್ತಾರೆ. ಯೋಗಶಾಸ್ತ್ರ ಯೋಗಸ್ಯ ಅನುಶಾಸನಂ. ಅನುಶಾಸನ ಅಂದ್ರೆ ಏನು? ಹೇಳಿದ್ದನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ವಿಚಾರಕ್ಕೆ ವಿತರ್ಕಕ್ಕೆ ಜಾಗ ಇಲ್ಲ. ಇಲ್ಲಿ ನೀವು ಮಾಡ್ತಾ ಇದ್ದಾಗ ವಿತರ್ಕ ವಿಚಾರವನ್ನು ಮಾಡಿದರೆ ಅದು ಸಮಾಧೇ ಅಲಾಭ, ಅಲಬ್ಧ ಭೂಮಿಕತ್ತು. ಅದು ಕೈಯಿಂದ ತಪ್ಪು ಹೋಗುತ್ತೆ ನಿಮಗೆ. ಇಲ್ಲಿ ಯು ಶುಡ್ ನಾಟ್ ಥಿಂಕ್ ವೆರಿ ಡೀಪ್ಲಿ. ಆ ಶಾಸ್ತ್ರದಲ್ಲಿ ನಂಬಿಕೆ ಇದೆ, ಆ ಗುರುವಿನಲ್ಲಿ ನಂಬಿಕೆ ಇದೆ, ಅವನಿಗೆ ಹೇಳಿದ ಹಾಗೆ ಮಾಡೋದು. ಇಲ್ಲಿ ವಿಚಾರಕ್ಕೆ ವಿತರ್ಕಕ್ಕೆ ಜಾಗ ಇಲ್ಲ. ಈಗ ಇನ್ನೂ ನೀವು ವಿತರ್ಕ ವಿಚಾರ ಮಾಡಿದ್ರೆ ನೀವು ಮಾಡುವಷ್ಟು ಕಾಲ ಮಾಡ್ತಾ ಇರ್ತೀರಿ, ಆ ಗುರಿ ಅಂತ ಮುಟ್ಟಲ್ಲ. ಅಲಬ್ಧ ಭೂಮಿಕತ್ವಂ. ಆ ಪ್ಲಾಟ್ಫಾರ್ಮ್ಸ್ ಇರಲ್ಲ ಅದರಲ್ಲಿ. ಯು ವೋಂಟ್ ಗೆಟ್ ದಟ್ ಪ್ಲಾಟ್ಫಾರ್ಮ್. ಇದಕ್ಕೆ ಪ್ರತಿಪಕ್ಷವಾಗಿ ಧ್ಯಾನ ಧಾರಣಾನಿ, ಧ್ಯಾನ ಮತ್ತು ಧಾರಣ, ಮೆಡಿಟೇಷನ್ ಅಂಡ್ ಕಾನ್ಸಂಟ್ರೇಷನ್, ಇದನ್ನು ಮಾಡಿದ್ರೆ ಈ ವಿತರ್ಕ ವಿಚಾರ ಮಾಡೋಕೆ ತಪ್ಪುತ್ತೆ. ಯಾಕೆಂದ್ರೆ ಧ್ಯಾನದಲ್ಲಾಗಲಿ ಧಾರಣದಲ್ಲಾಗಲಿ ಏಕಾಗ್ರತ ಅಂತಿರಬೇಕು. ಒನ್ ಪಾಯಿಂಟೆಡ್ನೆಸ್, ಒಂದು ಕಾನ್ಸಂಟ್ರೇಷನ್. ಈ ಕಾನ್ಸಂಟ್ರೇಷನ್ ಅಂತನ್ನೋದು ಈ ವಿಚಾರಕ್ಕೆ ಪ್ರತಿಪಕ್ಷವಾದದ್ದು. ಈ ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದಾಗ ವಿಚಾರ ವಿತರ್ಕಗಳು, ಈ ವಿಚಾರ ವಿತರ್ಕಗಳೇ ಹೆಚ್ಚಾಗಿದ್ದಾಗ ಇದನ್ನು ಪ್ರತಿಭಟಿಸಿ ಆ ಏಕಾಗ್ರತ ಅಂತ ಬರಬೇಕು. ಆದ್ದರಿಂದ ಈ ಅಲಬ್ಧ ಭೂಮಿಕತ್ವಂ ಅಂತನ್ನೋದಕ್ಕೆ ಪ್ರತಿಪಕ್ಷವಾಗಿ ಧ್ಯಾನ ಧಾರಣ, ಧ್ಯಾನ ಮತ್ತು ಧಾರಣ ಇದೆರಡನ್ನ ಮಾಡತಕ್ಕದ್ದು. ಆಮೇಲೆ ಅನವಸ್ಥಿತತ್ವಂ. ಅವಸ್ಥಿತ ಅಂದ್ರೆ ಅದರಲ್ಲಿ ಇರೋದು, ಅನವಸ್ಥಿತ ಅಂದ್ರೆ ಅದರಲ್ಲಿ ಇಲ್ಲದೇ ಇರುವುದು. ಅಸ್ಥಿರತ್ವಂ. ಹಿಂದಿನ ಒಂದು ವಿಘ್ನದಲ್ಲಿ, ಅಂತರಾಯದಲ್ಲಿ ಆ ಲೆವೆಲ್ ಮುಟ್ಟೋದಕ್ಕೆ ಆಗೋಲ್ಲ, ಸಮಾಧಿ ಅಂತ ಲೆವೆಲ್ ಮುಟ್ಟೋದಕ್ಕೆ ಆಗೋಲ್ಲ. ಇದರಲ್ಲಿ ಲಬ್ಧಾಯಾಮ್ ಭೂಮೌ, ಅದು ಒಂದು ವೇಳೆ ಸಿಕ್ಕರೂ ಕೂಡ ಚಿತ್ತಸ್ಯ ಅಪ್ರತಿಷ್ಠ, ಅದರಲ್ಲಿ ನಿಲ್ಲಲ್ಲ ಚಿತ್ತ, ತಿಳಿ ಕೆಳಗೆ ಬರುತ್ತೆ. ಒಂದು ಡಿಟಿರಿಯರೇಷನ್ ಅಂದ್ರೆ ಒಂದು ಲೆವೆಲ್ ಮುಂದೆ ಹೋಗಿ 2 ಲೆವೆಲ್ ಹಿಂದೆ ಬರುತ್ತೆ. ಹಾಗೆ ಅಸ್ಥಿರತ್ವಂ. ಇದಕ್ಕೆ ಈ ಲಬ್ಧಾಯಾಮ್ ಅಪಿ ತತ್ರ ಅಪ್ರತಿಷ್ಠಾ, ಇದರಲ್ಲಿ ಗರ್ವಾತ್ ಅಂದ್ರೆ ಓಹೋ ನಾನು ಪಡ್ಕೊಂಡು ಬಿಟ್ಟಿದ್ದೀನಿ ಅಂತನೋ ಒಂದು ಹೆಮ್ಮೆ ಬಂದ್ಬಿಟ್ರೆ ತಿರುಗ ಹೋಯ್ತು. ಅಂದ್ರೆ ಏನು, ಗರ್ವ ಅಂತನ್ನೋ ಮಾತಿಗೆ ಇದ್ದದ್ದನ್ನ ಯಥಾವತ್ತಾಗಿ ತಿಳ್ಕೊಂಡ್ರೂ ಕೂಡ ಅದರಲ್ಲಿ ಒಂದು ಅಭಿನಿವೇಶವನ್ನು ಮಾಡದೇ ಇರೋದು ಅಗರ್ವಂ ಅಂತ. ಅಭಿನಿವೇಶ ಅಂದ್ರೆ ಇನ್ವಾಲ್ವ್. ಯು ಆರ್ ನಾಟ್ ಇನ್ವಾಲ್ವ್ ಇನ್ ಯುವರ್ ಓನ್ ಅಚೀವ್ಮೆಂಟ್. ಇದು ಅಗರ್ವ. ಇದಿದ್ರೆ ಇಫ್ ಯು ಆರ್ ಒಂಥರ ನನಗೆ ಬಂದ್ಬಿಡ್ತೀಯೋ ಅಂತ ಅಂದುಕೊಂಡ್ರೆ ಅದು ಪತನ ಅಂತ. ಅಸ್ಥಿರತ್ವ ಲಬ್ಧಾಯಾಮಪಿ ತತ್ರ ಅಪ್ರತಿಷ್ಠಾ. ವಿನಯಂ. ಇದಕ್ಕೆ ಪ್ರತಿಪಕ್ಷವಾಗಿ ವಿನಯ ಅಂತಿರಬೇಕು. ಏನೋ ಬಂದಿದೆ, ಇರುವ ಒಂದು ಸಿದ್ಧಿ ಅಂತ ಒಂದು ಬಂದಿದೆ,
ಇವು ಗುರುಗಳ ಕೃಪೆಯಿಂದ ಬಂದಿದ್ದಿರಬಹುದು. ನನ್ನ ಸಾಮರ್ಥ್ಯದಿಂದ ಬಂದದ್ದು ಅಂತ ನಾನು ಅಂದುಕೊಳ್ಳಲ್ಲ. ಅದು ಈ ವಿನಯ ಇದೆಯಲ್ಲ, ಈ ವಿನಯ ಅಂದರೆ ಡಿಸೋಸಿಯೇಟಿಂಗ್ ಒನ್ ಸೆಲ್ಫ್ ಫ್ರಮ್ ದಿ ಅಚೀವ್ಮೆಂಟ್. ಇದು ಪ್ರತಿಪಕ್ಷವಾಗಿ ಆಗುತ್ತೆ. ಇದಕ್ಕೆ ಕಾವ್ಯಾಭ್ಯಾಸ ಮಹಾಪುರುಷಾದಿ ಸಂಸರ್ಗಾದಿ, ಕಾವ್ಯಗಳನ್ನು ಓದಬೇಕು, ಒಳ್ಳೆ ಲಿಟ್ರೇಚರು, ರಾಮಾಯಣ ಮಹಾಭಾರತಾದಿಗಳನ್ನು ಓದಬೇಕು, ಮತ್ತು ಮಹಾಪುರುಷ ಸಂಸರ್ಗ, ದೊಡ್ಡವರ ಜೊತೆ ನಾವು ಬೆರೆಯಬೇಕು. ಇದು ಬೆರೆತರೆ ಈ ಅನವಸ್ಥಿತತ್ವ ಅಂತನ್ನೋದು ಹೋಗುತ್ತೆ. ಹೀಗೆ ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವಾನಿ ಚಿತ್ತ ವಿಕ್ಷೇಪಾಃ ತೇ ಅಂತರಾಯಾಃ ಇತಿ ಕೀರ್ತಿತಾಃ. ಇದು 30ನೇ ಸೂತ್ರ. ಮುಂದಿನ ಸೂತ್ರದಲ್ಲಿ 31ನೇ ಸೂತ್ರದಲ್ಲಿ ಈ ಹೇಳಿದ್ವಲ್ಲ 9, ಇದು ಕೇವಲ ಯೋಗ ಅಂತರಾಯ, ಯೋಗಕ್ಕೆ ಮಾತ್ರ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತಲ್ಲ, ಅನ್ಯ ಅಪಿ ಕುರ್ವಂತಿ, ಇದರಿಂದ ಇನ್ನೂ ತೊಂದರೆಗಳಾಗುತ್ತೆ. ಯೋಗಕ್ಕೆ ಅಡ್ಡಿ ಬರೋದಲ್ಲದೇನೆ ಇದರಿಂದ ಇನ್ನೂ ಅನೇಕ ತೊಂದರೆಗಳಾಗುತ್ತೆ. ಇದು ವಿಕ್ಷೇಪ ಸಹ ಭುವ, ಸಹ ಅಂದರೆ ಒಟ್ಟಿಗೆ, ಭುವ ಅಂದರೆ ಹುಟ್ಟಿದವು, ದುಃಖ ದೌರ್ಮಣಸ್ಯ ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವ, ವಿಕ್ಷೇಪೈ ಸಹ ಭವಂತಿ, ಭೂಮಿ ಉಂಟಾಗೋದು, ಸಹ ಭುವ ವಿಕ್ಷೇಪದ ಜೊತೆಗೆ ಇವು ಉಂಟಾಗುತ್ತೆ, ಹುಟ್ಟುತ್ತವೆ. ಯೋಗದಿಂದ ಒಂದು ಅಷ್ಟೇ ಯೋಗಕ್ಕೆ ಅಷ್ಟೇ ಇದರದ್ದು ಪ್ರಯೋಜನ ಅಂತ ಅಂದುಕೊಳ್ಳಬಾರದು. ಇದರಿಂದ ಇನ್ನೂ ಕೆಲವು ತೊಂದರೆಗಳಾಗುತ್ತೆ. ಏನು ಅಂದರೆ ದುಃಖ. ಯಾವುದಾದ್ರೂ ಈ 9ರಲ್ಲಿ ಯಾವುದಾದ್ರೂ ಕಾರಣದಿಂದ ಯಾವುದಾದ್ರೂ ಒಂದು ವಿಕ್ಷೇಪ ಬಂದರೆ ತನ್ನಿಮಿತ್ತ ಅದು ಅದರ ದೆಸೆಯಿಂದ ಈ ದುಃಖ ಅಂತ ಒಂದಾಗುತ್ತೆ. ದುಃಖ ಅಂತನ್ನೋದು ರಜಸ್ಸಿನ ಪರಿಣಾಮ. ಇದರಲ್ಲಿ 3 ಹೇಳ್ತಾರೆ: ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ 3 ಹೇಳ್ತಾರೆ. ಈ 3ರಲ್ಲಿ ಯಾವುದಾದ್ರೂ ಆಗಬಹುದು. ಈ ಆಧ್ಯಾತ್ಮಿಕ ಅಂದರೆ ಇಲ್ಲಿ ಆತ್ಮ ಅಂತನ್ನೋ ಮಾತಿಗೆ ದೇಹ ಮನಸ್ಸು ಅಂತ ಅರ್ಥ. ಆತ್ಮ ಅಂತನ್ನೋ ಮಾತಿಗೆ ಬೇಕಾದಷ್ಟು ಅರ್ಥಗಳಿದೆ. ಇಲ್ಲಿ ಮನಸ್ಸು, ದೇಹ. ಈ ಆಧ್ಯಾತ್ಮಿಕ ದುಃಖ ಅಂದ್ರೇನು? ದೇಹಕ್ಕೆ ಆಗೋ ತೊಂದರೆ, ಮನಸ್ಸಿಗೆ ಆಗೋ ತೊಂದರೆ. ಇವಾಗ ದೇಹಕ್ಕೆ ಆಗೋ ತೊಂದರೆ ವ್ಯಾಧಿ ಅಂತ ಹೇಳಿದ್ರು. ವ್ಯಾಧಿಯಿಂದ ಒಂದು ದುಃಖವಾಗುತ್ತೆ. ವ್ಯಾಧಿಯಲ್ಲಿ ದುಃಖ ಆಗದೇ ಇದ್ರೆ ವ್ಯಾಧಿಯನ್ನು ತೊಡೆದು ಹಾಕೋಬೇಕು ಅಂತನ್ನೋ ಉತ್ಸಾಹವೇ ಇರೋಲ್ಲ. ಈ ವ್ಯಾಧಿ ದುಃಖವನ್ನು ಉಂಟು ಮಾಡೋದ್ರಿಂದ ಏನು ತೊಡೆದು ಹಾಕಬೇಕು, ದುಃಖದಿಂದ ಪಾರಾಗಬೇಕು ಅಂದರೆ ವ್ಯಾಧಿ ಗುಣಪಡಿಸಿಕೊಳ್ಳಬೇಕು. ಇದು ದೈಹಿಕವಾಗಿ. ಮತ್ತೆ ಆಲಸ್ಯ, ಸ್ಥಾನ, ಸಂಶಯ, ಪ್ರಮಾದ ಇವೆಲ್ಲ ಮನಸ್ಸಿನ ದುಃಖಕ್ಕೆ ಕಾರಣಗಳಾಗತಕ್ಕಂಥದ್ದು. ಸೊ ಈ ಥರಲ್ಲಿ ಯಾವುದಾದ್ರೂ ಒಂದು ಬಂದರೂ ಕೂಡ ಮನಸ್ಸಿನ ದುಃಖ. ಆದ್ದರಿಂದ ಈ ಆಧ್ಯಾತ್ಮಿಕ ಅಂತನ್ನೋದರಲ್ಲಿ ಅಧಿ ಆತ್ಮನಿ ಭವಂತಿ ಇದು ಆಧ್ಯಾತ್ಮಿಕ. ಆತ್ಮದಲ್ಲಿ ಆಗೋದ್ರಿಂದ ಇದು ಆಧ್ಯಾತ್ಮಿಕ. ಇಂಥ ದುಃಖಗಳಾಗುತ್ತೆ. ಅಥವಾ ಆದಿ ಭೌತಿಕಂ, ಹೊರಗಡೆಯ ಭೂತ ಅಂತ ಇರತಕ್ಕಂಥ ವಿಷಯಗಳು, ಹೊರಗಿರತಕ್ಕಂಥ ಪ್ರಾಣಿಗಳು, ಹೊರಗಿರತಕ್ಕಂಥ ಮನುಷ್ಯರು, ಇವರಿಂದ ಉಂಟಾಗುವ ತೊಂದರೆಗಳು. ಅಂದರೆ ಎನ್ವಿರಾನ್ಮೆಂಟ್, ಇಕಲಾಜಿಕಲ್, ಹೊರಗಡೆಯಿಂದ ಬರತಕ್ಕ ಇವಾಗ ಕಲ್ಲಿನಿಂದ, ವ್ಯಾಘ್ರ, ಹುಲಿಗಿಲಿಯಿಂದ ಬರತಕ್ಕಂಥದ್ದು, ಅಥವಾ ಈ ಒಂದು ಕೋಲ್ಡ್, ಹೀಟ್ ಇಂಥದ್ರಿಂದ ಬರೋದು, ಇವೆಲ್ಲ ಆದಿಭೂತ, ಹೊರಗಡೆಯಿಂದ ಬರತಕ್ಕಂಥದ್ದು. ಒಳಗಡೆಯಿಂದ ಬರೋದು ಆಧ್ಯಾತ್ಮ, ಹೊರಗಡೆಯಿಂದ ಬರತಕ್ಕಂಥದ್ದು ಅಧಿಭೂತ. ಆಮೇಲೆ 3ನೇದು ಆದಿ ದೈವಿಕಂ. ಈ ದೈವ ನಮ್ಮ ಹತೋಟಿ ಮೀರಿ ನಮಗೆ ಯಾವುದು ಒದಗುತ್ತೋ, ಅತ್ಯಂತವಾದ ಬಿಸಿಲು,
ಅತ್ಯಂತವಾದ ಮಳೆ ಅಥವಾ ಒಂದು ಗಾಳಿ, ಬಿರುಗಾಳಿ ಅಥವಾ ಒಂದು ಭೂಕಂಪ, ಇಂಥದ್ದೆಲ್ಲ ದೈವಿಕ, ನಾವೇನು ಮಾಡೋದಕ್ಕೂ ಆಗಲ್ಲ. ಇಂಥದ್ದು ಆದಿ ದೈವಿಕಂ ಗ್ರಹಪೀಡಾದಿ. ಇಂಥದ್ದಲ್ಲಿ ಏನ ಅಭಿಹಿತಾಸ್ತ್ರಾಣಿನಃ ತದಪಘಾತಾಯ ಪ್ರಯತಂತೆ ತದ್ ದುಃಖಂ ಹೇಯಂ. ಅದು ಈ ದುಃಖ ಬಂದ ತಕ್ಷಣ ಮನುಷ್ಯನಿಗೆ ಅದು ಹೋಗಬೇಕು ಅಂತ ತವಕ ಇರುತ್ತೆ. ಆದ್ರಿಂದ ಇದು ಹೇಯ. ಹೇಯ ಅಂದರೆ ಹೋಗಲಾಡಿಸಿಕೊಳ್ಳಬೇಕಾದದ್ದು ಅಂತ ನಾವು ಕಲ್ಪನೆ ಇರುತ್ತೆ. ಆದ್ದರಿಂದ ಚಿತ್ತಸ್ಯ ರಾಜಸ ಪರಿಣಾಮ, ಇದಕ್ಕೆ ಶರೀರವಾದದ್ದು ನಮ್ಮ ಬಯಕೆಗಳಿಂದ ಉಂಟಾಗೋದು. ಇಂಥ ಪರಿಣಾಮಗಳೆಲ್ಲ ಆಗೋದರಿಂದ ಪ್ರತಿಕೂಲ ವೇದನೀಯ, ಇದು ಇದ್ರೆ ನಮಗೆ ನೆಮ್ಮದಿ ಇಲ್ಲ ಅಂತ ಒಂದು ಉಂಟಾಗುತ್ತೆ. ಇದು ಈ ವಿಕ್ಷೇಪಗಳಿಂದ ಬರತಕ್ಕಂಥ ಇನ್ನೊಂದು ತೊಂದರೆ. ಯೋಗ ಹೋಗಲಿ ನೆಗೆಟಿವ್ ಆಯ್ತಿದ್ದು, ಪಾಸಿಟಿವ್ ಆಗಿ ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ಆಮೇಲೆ ದೌರ್ಮನಸ್ಯಂ, ಈ ಮನಸ್ಸಿನಲ್ಲಿ ಒಂದು ರೆಸ್ಟ್ಫುಲ್ ಆಗಿರದೇನೆ ರೆಸ್ಟಿವ್ ಎಜುಟೇಷನ್ ಆಫ್ ದಿ ಮೈಂಡ್ ಅಂತಾರಲ್ಲ, ಇದು ಇಚ್ಛಾವಿಘಾತಾತ್ ಚೇತಸಃ ಕ್ಷೋಭ ಅಮನೀಭಾವ. ಮನಸ್ಸಲ್ಲಿ ಏನೋ ಒಂದು ಬಯಕೆ ಇರುತ್ತೆ, ಅದು ಆಗೋಲ್ಲ. ಆಗ ಇದ್ಮೇಲೆ ಮನಸ್ಸು ಆ ಕಡೆ ಈ ಕಡೆ ಹರಿದಾಡುತ್ತೆ, ಓಡಾಡುತ್ತೆ, ಒಂದು ಕಡೆ ನೆಮ್ಮದಿಯಿಂದ ಇರೋಲ್ಲ. ಇದು ದೌರ್ಮನಸ್ಯ ಅಂತಾರೆ. ದೌಹು ಒಂದು ದುಷ್ಟವಾದದ್ದು, ಮನಸ್ಯ ಅಂದರೆ ಮನಸ್ಸು. ದೌರ್ಮನಸ್ಯಂ ಅಂದರೆ ಡೆಸ್ಪಾಂಡೆನ್ಸಿ, ಅಯ್ಯೋ ಏನು ಅಂತ ಮನಸ್ಸಿಗೆ ಬೇಜಾರಾಗೋದು. ಇಂಥ ಬೇಸರ ಆಗುತ್ತೆ. ಈ ಸ್ಥಾನ, ಸಂಶಯ, ಪ್ರಮಾದ ಇಂಥದ್ರಿಂದ ಎಲ್ಲ ನಿಮಗೆ ಮನಸ್ಸಿಗೆ ಬೇಜಾರಾಗತಕ್ಕಂಥ ಪ್ರಸಂಗ ದೌರ್ಮನಸ್ಯಂ. ಆಮೇಲೆ ಅಂಗಮೇಜಯತ್ವ. ಅಂಗಂ ಏಜಯತ್ವ, ಏಜ್ ಕಂಪನಿ ಅಂತ ನಡುಗೋದು ಅಂತ. ಅಂಗಮೇಜೆಯಾದ ದೇಹದಲ್ಲಿ ನಡುಕ ಉಂಟಾಗುತ್ತೆ, ಅಸ್ಥಿರತೆ ಉಂಟಾಗುತ್ತೆ. ಯಾವುದಾದ್ರೂ ಅಂಗೋಪಾಂಗಗಳಲ್ಲಿ ಸರ್ವಾಂಗೇಶವ ವೇಪತು ಆಸನವನ ಸ್ಥೈರ್ಯಯೋ ಬಾಧಕ. ಒಂದು ಕಡೆ ಕೂತ್ಕೊಳ್ಳೋದಕ್ಕಾಗಲ್ಲ, ಮನಸ್ಸಿನಲ್ಲಿ ಏನನ್ನು ಓದೋದಕ್ಕಾಗಲ್ಲ, ಆಲೋಚನೆ ಮಾಡೋದಕ್ಕಾಗಲ್ಲ, ಚಿಂತನೆ ಮಾಡೋದಕ್ಕಾಗಲ್ಲ. ಹೀಗೆ ದೇಹದಲ್ಲಿ ಒಂದು ಕಂಪನ ಇರುತ್ತೆ. ಈ ಕಂಪನ ಹೊರಗಡೆ ಬೇರೆ ನೋಡೋ ಹಾಗೂ ಕಂಪನ ಇರಬಹುದು, ಒಳಗಡೆಯೇ ಒಂದು ಡಿಸ್ಟರ್ಬೆನ್ಸ್, ಆತಂಕ ಇರಬಹುದು. ಇದು ಅಂಗಬೀಜಯ ಅಂತ ಆಗುತ್ತೆ. ಆಮೇಲೆ ಶ್ವಾಸ ಅಂದರೆ ಏರುಸಿರು ಬಿಡೋದು, ಅಂದರೆ ಹೆಚ್ಚು ಹೆಚ್ಚು ಗಾಳಿಯನ್ನು ತಗೊಳ್ಬೇಕು ಅಂತನೋ ಚಪಲ ಇರೋದು. ಬಾಹ್ಯವಾಯೋ ಆಕರ್ಷಣ ಬಾಹುಳ್ಯಂ, ಅಂದರೆ ಎಷ್ಟು ಗಾಳಿ ಒಳಗೆ ತಗೋತೀವೋ ಅಷ್ಟು ಗಾಳಿ ಪ್ರಮಾಣದಲ್ಲಿ ಹೊರಗೆ ಹೋಗಬೇಕು. ಹಾಗೆ ಹೋಗದೇನೆ ಹೊರಗೆ ಹೋಗೋ ಗಾಳಿ ಕಡಿಮೆ, ಒಳಗೆ ಬರೋ ಗಾಳಿ ಹೆಚ್ಚು. ಇದು ದೇಹದಲ್ಲಿ ಒಂದು ಸಮ ತೈಲ್ಯವನ್ನು ಅದು ಅಂತರಾಯ ತೊಂದರೆ ಮಾಡುತ್ತೆ. ಅಂದರೆ ಮನಸ್ಸಿನ ಒಂದು ಓಡಿಷನ್ ಇಲ್ಲದೇನೆ ಪ್ರಾಣಾಯಾಮದಲ್ಲಿ ಮಾಡುವಂಥ ರೇಚಕ ಪೂರಕಗಳಲ್ಲದೇನೆ ತಾನಾಗಿ ಆಗುತ್ತೆ. ಅವಶ್ಯವಾಗಿ ಮನಸ್ಸು ವಿಕಾರವನ್ನು ಹೊಂದೋದಕ್ಕೆ ಕಾರಣವಾಗುತ್ತೆ. ಪ್ರಶ್ವಾಸ, ಈ ಪ್ರಶ್ವಾಸ ಅಂದರೆ ಯತ್ ಕೌಷ್ಠ್ಯಂ ವಾಯು ನಿಸ್ಸಾರಯತಿ ಸಹ ದೇಹಾತ್ ವಾಯೋ ಅಧಿಕ ನಿರ್ಗಮ. ದೇಹದಿಂದ ಗಾಳಿ ಹೆಚ್ಚಾಗಿ ಹೊರಗೆ ಹೋಗೋದು, ಒಳಗೆ ಬರೋದಕ್ಕಿಂತ ಹೆಚ್ಚಾಗಿ ಹೊರಗೆ ಹೋಗೋದು ಹೆಚ್ಚು. ಇದು ಪ್ರಶ್ವಾಸ. ಹೀಗೆ ದುಃಖ, ದೌರ್ಮನಸ್ಯ, ಅಂಗಬೀಜಯತ್ವ, ಶ್ವಾಸ ಪ್ರಶ್ವಾಸ ಇವು ವಿಕ್ಷೇಪ ಸಹ ಭುವ. ಈ ಹಿಂದೆ ಹೇಳಿದಂಥ ವ್ಯಾಧಿ, ಜ್ಞಾನ ಇತ್ಯಾದಿ 9 ವಿಕ್ಷೇಪಗಳು ಹೇಳಿದ್ವಲ್ಲ, ಚಿತ್ತ ವಿಕ್ಷೇಪ, ಇದಕ್ಕೆ ಜೊತೆಯಾಗಿ ಬರುತ್ತೆ. ಅಂತರಾಯ ಅಲ್ಲದೇನೆ ಇದು ಕೂಡ ಚಿತ್ತ ಸಹಭುವ, ವಿಕ್ಷೇಪ ಸಹಭುವ, ಅದರ ಜೊತೆ ಉಂಟು ಮಾಡಿ ತೊಂದರೆಗೆ ಈಡು ಮಾಡುತ್ತೆ. ಇವೆಲ್ಲ ಇದ್ದಾಗ ಯೋಗ ಸಾಧನೆ ಅಂತ ಅನ್ನೋದು ಸಾಧ್ಯವಿಲ್ಲದೆ ಹೋಗುತ್ತೆ. ಅಷ್ಟೇ. ಆಯ್ತಲ್ಲ, ಇದು 31 ಆಯಿತು.
ಎರಡನೇದು ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ. ತತ್ ಅಂದರೆ ಹಿಂದೆ ಹೇಳಿದಂಥ ವಿಕ್ಷೇಪಗಳನ್ನು, ವಿಕ್ಷೇಪ ಸಹಭುವ, ವಿಕ್ಷೇಪಗಳ ಜೊತೆ ಹುಟ್ಟಿದಂಥ ಅಡ್ಡಿಗಳನ್ನು ಅಂದರೆ ವ್ಯಾಧಿಯ ಸ್ಥಾನ ಇತ್ಯಾದಿಗಳು, ಮತ್ತು ದುಃಖ ದೌರ್ಮನಸ್ಯ ಅಂದರೆ 30ನೇ ಸೂತ್ರದಲ್ಲಿ ಹೇಳಿದ ವಿಕ್ಷೇಪಗಳು, 31ನೇ ಸೂತ್ರದಲ್ಲಿ ಹೇಳಿದ ವಿಕ್ಷೇಪ ಸಹಭುವ. ಇದು ಎಲ್ಲವನ್ನೂ ಕೂಡ ತತ್ ಪ್ರತಿಷೇಧಾರ್ಥಂ, ಅವುಗಳನ್ನು ತಡೆಗಟ್ಟೋದಕ್ಕೆ, ಪ್ರತಿಷೇಧ ಅಂದರೆ ಹೋಗಲಾಡಿಸೋದು, ಪ್ರತಿ ಅಂದರೆ ಪ್ರತಿಯಾಗಿ, ಶಿಧೆ ಅಂದರೆ ಹೋಗಲಾಡಿಸೋದಕ್ಕೆ, ಅಂದ್ರೇನು ಟು ಕೌಂಟರ್ ಆಕ್ಟ್ ದೆಮ್, ಟು ಗೆಟ್ ರೀಡ್ ಆಫ್ ದೆಮ್. ತತ್ ಪ್ರತಿಷೇಧಾರ್ಥಂ ಅಂದರೆ ಪ್ರಿವೆನ್ಷನ್ ಅಂತನೂ ಅರ್ಥ. ಹೀಗೆ ವಿಕ್ಷೇಪ ಆಗದೇ ಇರೋದಕ್ಕೆ, ವಿಕ್ಷೇಪದ ಜೊತೆಗೆ ದುಃಖ ದೌರ್ಮನಸ್ಯ ಇತ್ಯಾದಿಗಳಾಗದೇ ಇರೋದಕ್ಕೆ ಏನು ಮಾಡಬೇಕು ಅಂದರೆ ಏಕ ತತ್ವ ಅಭ್ಯಾಸ, ಒಂದೇ ಒಂದು ತತ್ವದಲ್ಲಿ ಮನಸ್ಸನ್ನು ನಿಲ್ಲಿಸ್ತಕ್ಕಂಥದ್ದು ಏಕತತ್ವ ಅಭ್ಯಾಸ ಅಂತ ಅನಿಸ್ಕೊಳ್ಳುತ್ತೆ. ಅಂದ್ರೆ ಏನು, ಇಲ್ಲಿ ಅಭ್ಯಾಸ ವೈರಾಗ್ಯಾಭ್ಯಾಂತ ನಿಷೇಧ ನಿರೋಧ ಅಂತ ಒಂದು ಸೂತ್ರ ಬಂತಲ್ಲ, ಅದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್. ಅಭ್ಯಾಸ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು ಅಂತ ಹೇಳಿ ಬರ್ತಾ ಇದ್ದ. ಈ ಪ್ರಕರಣವನ್ನು ಉಪಸಂಹಾರ ಮಾಡೋದಕ್ಕಾಗಿ ಇಲ್ಲಿ ಅಭ್ಯಾಸ ಅಂತನ್ನೋ ಮಾತನ್ನು ಉಪಯೋಗಿಸಿ ಏಕತತ್ವಾಭ್ಯಾಸ ಅಂತ ಕರೆದಿದ್ದಾರೆ. ಈ ಏಕತತ್ವ ಅನ್ನೋದು ಯಾವುದು? ಈಶ್ವರ ಪ್ರನಿಧಾನ. ಇದೇ ಏಕತತ್ವ. ಅಂದರೆ ಈಶ್ವರನಲ್ಲಿ ಪ್ರನಿಧಾನ ಅಂದರೆ ಮನಸ್ಸನ್ನ ಪ್ರಕೃಷ್ಟವಾಗಿ ಚೆನ್ನಾಗಿ ನಿಲ್ಲಿಸ್ತಕ್ಕಂಥದ್ದು ಪ್ರನಿಧಾನ. ಧೀ ಅಂತನೋ ಧಾತು, ಧೀಯನ್ನು ಇಡತಕ್ಕದ್ದು ಅಂತ. ಅದು ಎರಡು ಉಪಸರ್ಗಗಳು. ಪ್ರಾನ್ ಒಂದು ಉಪಸರ್ಗ, ನೀ ಅಂತ ಇನ್ನೊಂದು ಉಪಸರ್ಗ. ಪ್ರಾನ್ ಉಪಸರ್ಗಕ್ಕೆ ಪ್ರಕೃಷ್ಟಂ ಚೆನ್ನಾಗಿ ಅಂತ ಅರ್ಥ. ನೀ ಅಂದ್ರೆ ನಿತರಾಮ್ ಅಂದ್ರೆ ಕೊನೆ ಮುಟ್ಟೋ ಹಾಗೆ ಯಾವ ಅಡ್ಡಿಯೂ ಇಲ್ಲದೇನೆ ಅಂತ ಅನ್ನೋದಕ್ಕೆ ನೀ ಅಂತ ಉಪಸರ್ಗ. ಹೀಗೆ ಪ್ರನಿಧಾನ ಯಾರಲ್ಲಿ? ಈಶ್ವರನಲ್ಲಿ. ಆ ಈಶ್ವರ ಅಂತ ನೋಡಿ ಏಕತತ್ವ. ಇಲ್ಲಿ ತತ್ ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ ಅಂದ್ರೆ ಈಶ್ವರ ಪ್ರನಿಧಾನಾದೇವ ಯೇಷಾಂ ಅಭಾವಃ ಇತ್ಯುಕ್ತಂ ಉಪಸಂಹರತಿ. ಇದು ಒಂದನ್ನ ನಾವು ಮಾಡಿದರೆ ಇಷ್ಟು ವಿಕ್ಷೇಪ ಸಹಭೋಗಗಳು ಕೂಡ ತೊಲಗಿ ಹೋಗುತ್ತವೆ. ಆದ್ದರಿಂದ ಇಲ್ಲಿ ಅಭ್ಯಾಸ ಅಂದರೆ ಸೋಪದ್ರವ ವಿಕ್ಷೇಪ ಪ್ರತಿಷೇಧಾರ್ಥಂ ಉಪಾಯ ತರಂ ಆಹ. ಇಲ್ಲಿ ಈ ಈಶ್ವರ ಪ್ರನಿಧಾನ ಅಂತನ್ನೋದನ್ನು ಏಕತತ್ವ ಅಂತನ್ನೋದಕ್ಕೆ ಪರ್ಯಾಯ ಪದವಾಗಿ ಉಪಯೋಗಿಸಿ ಏಕಂ ಅನೇಕಾರ್ಥಂ ಅವಸ್ಥಿತಂ ಚ ಚಿತ್ತಂ. ಪ್ರನಿಧಾನ ಯಾತನೆ ಮಾಡಬೇಕು? ಇಲ್ಲಿ ಈಶ್ವರ ಪ್ರನಿಧಾನ ಅಂತನ್ನುವಾಗ ಒಂದು ಕರ್ಮವನ್ನು ಹೇಳಿದರು. ಕರ್ಮ ಅಂದರೆ ಆಬ್ಜೆಕ್ಟ್ ಆಫ್ ಎನ್ ಆಕ್ಷನ್. ಆಮೇಲೆ ಒಂದು ಕೆಲಸವನ್ನು ಹೇಳಿದರು. ಆಖ್ಯಾನ, ಆಖ್ಯಾತ ಅಂತ ಕರೀತಾರೆ. ಆಖ್ಯಾತ ಅಂದ್ರೆ ಕೆಲಸ. ಅದಕ್ಕೆ ಕರ್ಮ ಅಂದರೆ ಕೆಲಸ ಯಾವುದರ ಉದ್ದೇಶದಿಂದ ಸೀಮಿತವಾಗಿದೆಯೋ ಅದಕ್ಕೆ ಕರ್ಮ ಅಂತ ಹೆಸರು. ಇದು ಕ್ರಿಯಾ. ಇಲ್ಲಿ ಈಶ್ವರ ಪ್ರನಿಧಾನ ಅಂತನ್ನೋದರಲ್ಲಿ ಈಶ್ವರ ಅಂತನ್ನೋದು ಕರ್ಮ, ದಿ ಆಬ್ಜೆಕ್ಟ್ ಆಫ್ ದಿ ಆಕ್ಷನ್. ಪ್ರನಿಧಾನ ಅಂತನ್ನೋದು ಕ್ರಿಯೆ, ದಿ ವರ್ಕ್, ಅದು ವರ್ಕ್. ಅದು ಅಂದ್ರೆ ಏನು? ಆಖ್ಯಾತ, ಈ ಕೆಲಸ. ಇದನ್ನು ಏನು ಕರೀತಾರೆ? ಭಾವವೃತ್ತ ಅಂತ ಕರೀತಾರೆ. ಈ ಭಾವವೃತ್ತ ಅಂತನ್ನೋ ಮಾತಿಗೆ ಚಿತ್ತದಲ್ಲಿ ಪರಿಣಾಮವನ್ನು ಹೊಂದತಕ್ಕಂತಹ ಸ್ಥಿತಿ. ಇದು ವೃತ್ತು ಅಂದರೆ ಬದಲಾಯಿಸೋದು,
ಭಾವ ಅಂದರೆ ವಿಕಾರಗಳು, ವಿಕಾರಗಳಲ್ಲಿ ತೊಡಗತಕ್ಕಂಥ ವಿಕಾರ ಅಂದರೆ ಮಾಡಿಫಿಕೇಶನ್ಸ್. ಇವಾಗ ಅಸ್ಥಿ, ಜಾಯತೆ, ವಿಪರಿಣಮತಿ, ಇವೆಲ್ಲ ಒಂದು ವ್ಯಕ್ತಿ ಇದ್ರೆ ಅವನು ಹುಟ್ಟೋದು ಅಂತಿರುತ್ತೆ, ಬೆಳೆಯೋದು ಅಂತಿರುತ್ತೆ, ಅವನು ಮುಪ್ಪಾಗೋದು ಅಂತಿರುತ್ತೆ, ಸಾಯೋದು ಅಂತಿರುತ್ತೆ, ಬದಲಾಯಿಸೋದು ಅಂತಿರುತ್ತೆ, ಇರೋದು ಅಂತಿರುತ್ತೆ, ಇಲ್ಲದೆ ಇರೋದು ಅಂತಿರುತ್ತೆ. ಇವೆಲ್ಲ ವಿಕಾರಗಳು ಅಂತ ಕರೀತಾನೆ. ನಾವು ಅದನ್ನು ಷಡ್ಭಾವ ವಿಕಾರ ಅಂತ ಕರಿತೀವಿ. 6 ವಿಧವಾಗಿ ಒಂದು ವಸ್ತು ಇದ್ರೆ ಅದು ಪರಿಣಾಮವನ್ನು ಹೊಂದುತ್ತೆ. ಒಂದೇ ರೀತಿಯಾಗಿ ಇರೋಲ್ಲ, ಅದು ಪರಿಣಾಮಗಳನ್ನು ಹೊಂದುತ್ತಾ ಇರುತ್ತೆ. ಅಸ್ಥಿ ಇದೆ, ಜಾಯತೆ ಹುಟ್ಟುತ್ತೆ, ವರ್ಧತೆ ಬೆಳೆಯುತ್ತೆ, ಆಮೇಲೆ ಹಾಗೆ ಕೆಳಗೆ ಬರುತ್ತೆ, ಸಾವನ್ನು ಹೊಂದುತ್ತೆ, ಆಮೇಲೆ ಮರೆಯಾಗುತ್ತೆ. ಇದಾರು ಷಡ್ಭಾವ ವಿಕಾರಿಗಳು. ಈ ಚಿತ್ತ ಅಂತನ್ನೋದು ಭಾವವಾದ್ದರಿಂದ, ಭಾವ ಅಂತನ್ನೋ ಮಾತಿಗೇನು, ಭೂಮಿ ಇರೋದು. ಭಾವ ಅಂತನ್ನೋದು ಅದರ ಕಾಸಲ್ ಫಾರ್ಮ್. ಯಾವುದು ಉಂಟ ಭೂ ಸತ್ತಾಯಾಮ್ ಅಂತ ಧಾತು, ಭೂಮಿ ಇರೋದು ಅಂತ. ಈ ಭಾವ ಅಂತನ್ನೋದು ಹೇಗಾಗಿದೆ, ಭವು ಅಂತನ್ನೋ ಧಾತುವಿನಿಂದ ಆಗಿದೆ. ಈ ಭವು ಅಂತನ್ನೋದು ಕಾರಕಾರ್ಥ, ಅಂದ್ರೆ ಏನೋ ಕಾಸೆಟಿವ್. ಒಂದರಿಂದ ಇನ್ನೊಂದು ಆದರೆ ಇದು ಭಾವ, ಇರೋದು ಭವ, ಇದರಿಂದ ಇನ್ನೇನಾದರೂ ಆದರೆ ಭಾವ. ಅಂದ್ರೆ ಇರೋದು ಇಂಗ್ಲಿಷ್ನಲ್ಲಿ ಬೀಯಿಂಗ್ ಅಂಡ್ ಬಿಕಮಿಂಗ್ ಅಂತ ಹೇಳ್ತಾರಲ್ಲ, ಈ ಭವ ಅಂತನ್ನೋದು ಬೀಯಿಂಗ್, ಭಾವ ಅಂತನ್ನೋದು ಬಿಕಮಿಂಗ್. ಈ ಬಿಕಮಿಂಗ್ ನಲ್ಲಿ ಈ ಚಿತ್ತ ಅಂತನ್ನೋದು ಒಂದು ಕಡೆ ಇಲ್ಲ. ಅದು ಚಿತ್ತಕ್ಕೆ ಈ 6 ವಿಕಾರಗಳು ಉಂಟು. ಯಾವುದಾದ್ರೂ ಒಂದು ವಸ್ತು ಇದ್ರೆ ಆ ವಸ್ತುಗಳಲ್ಲಿ ಚಿತ್ತ ತೊಡಗತ್ತೆ ಮತ್ತು ಅದರ ವಿಚಾರವಾಗಿ ಸಂಸ್ಕಾರಗಳನ್ನು ಪಡ್ಕೊಂಡು ಬೆಳೆಯುತ್ತೆ. ಹೀಗೆ ಅಸ್ತಿ, ಜಾಯತೆ, ವರ್ಧತೆ ಇತ್ಯಾದಿಯಾಗಿ ಎಲ್ಲ ವಿಕಾರಗಳು ಕೂಡ ಒಂದು ವಸ್ತುವನ್ನು ಇಟ್ಟುಕೊಂಡು ಆಗುತ್ತೆ. ಇದು ಭಾವವೃತ್ತ ಅಂತ ನಾವು ಸಾಮಾನ್ಯವಾಗಿ ಕರೀತೀವಿ. ಮಾಡಿಫಿಕೇಶನ್ ಆಫ್ ದಿ ಚಿತ್ತ ಇನ್ ಅಕಾರ್ಡೆನ್ಸ್ ವಿತ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ಪ್ರೆಸೆಂಟೆಡ್ ಟು ಇಟ್. ಇದು ಯಾವುದೋ ಒಂದು ವಸ್ತು ಇದೆ, ಇದನ್ನು ನಾವು ಕಣ್ಣು ನೋಡುತ್ತೆ, ಕಣ್ಣು ನೋಡಿದ ತಕ್ಷಣ ಮನಸ್ಸು ಆ ಕಡೆ ಹೋಗುತ್ತೆ, ಮನಸ್ಸು ಆ ಕಡೆ ಹೋದ ತಕ್ಷಣ ಚಿತ್ತ ಇದರಲ್ಲಿ ಹುಟ್ಟಿತು, ಇದರಲ್ಲಿ ಬೆಳೆಯಿತು, ಇದರಲ್ಲಿ ಬದಲಾವಣೆಯನ್ನು ಹೊಂದಿತು, ಆಮೇಲೆ ಇನ್ನೊಂದು ಭಾವನೆ ಬಂದಾಗ ಇದು ಹೋಯಿತು, ಕಡಿಮೆ ಆಯಿತು, ಇತ್ಯಾದಿಯಾಗಿ ಇದನ್ನು ಭಾವವೃತ್ತ ಅಂತ ಕರಿತೀವಿ ನಾವು. ಹೀಗೆ ನಾನಾ ನಾನಾ ವಸ್ತುಗಳಲ್ಲಿ ತೊಡಗಿರ್ತಕ್ಕಂಥ ಮನಸ್ಸು ರಜಃಪ್ರಧಾನವಾದದ್ದು. ಚಿತ್ತ ಒಂದೇ ಆದರೂ ಕೂಡ ಅನೇಕಾತ್ಮಕಂ, ಅನೇಕ ಕರ್ಮಗಳಿಗೆ ಒಳಪಟ್ಟು, ಕರ್ಮ ಅಂದ್ರೇನು ಆಬ್ಜೆಕ್ಟ್ಸ್, ಈ ಅದಕ್ಕೆ ಅವಸ್ಥಿತಂ ಚಿತ್ತಂ. ಒಂದು ನೆಲೆ ಇಲ್ಲದೆ ಯಾವ್ಯಾವ ವಸ್ತುಗಳು ಅದಕ್ಕೆ ಪ್ರೆಸೆಂಟ್ ಆಗುತ್ತೋ ಅದರ ಜೊತೆಗೆಲ್ಲ ಇದು ಹೊಂದುತ್ತಾ ಇರುತ್ತೆ. ಅದು ಇಟ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್. ಈ ಚಿತ್ತ ಅಂತನ್ನೋದು ಇಟ್ ಈಸ್ ನೆವರ್ ಎಟ್ ರೆಸ್ಟ್, ಇಟ್ ಇಸ್ ಆಲ್ವೇಸ್ ಚೇಂಜಿಂಗ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ಪ್ರೆಸೆಂಟೆಡ್ ಟು ಇಟ್. ಆದರೆ ಇಲ್ಲಿ ಪ್ರನಿಧಾನ ಅಂತನ್ನೋ ಮಾತು ಹೇಳ್ತಾರೆ. ಪ್ರನಿಧಾನ ಒಂದು ಕಡೆ ಇರೋದು, ಸಹಜವಾಗಿ ಆ ಕಡೆ ಈ ಕಡೆ ಹೋಗ್ತಾ ಇರೋ ವಸ್ತುಗಳನ್ನ ಕ್ರಿಯೆಯನ್ನು ತಡೆದು ಒಂದು ಕಡೆಯೇ ಇರತಕ್ಕಂಥದ್ದಕ್ಕೆ ಪ್ರನಿಧಾನ ಅಂತ ಹೆಸರು. ಇದಕ್ಕೆ ಈಶ್ವರ ಅಂತನ್ನೋನನ್ನ ಕರ್ಮವನ್ನಾಗಿ ಮಾಡಿಕೊಂಡು, ಅಂದ್ರೆ ಆಬ್ಜೆಕ್ಟ್ ಆಗಿ ಮಾಡಿಕೊಂಡು ಪ್ರನಿಧಾನವನ್ನು ಆ ಕಡೆ ಮಾಡಿದರೆ ಏಕ ತತ್ವ, ಅಂದ್ರೆ ಈಶ್ವರನನ್ನು ಬಿಟ್ಟು ಬೇರೆ ಯಾವ ಕಡೆಗೂ ಮನಸ್ಸು ಹೋಗದೇ ಇರೋ ಹಾಗೆ ಮಾಡೋದು. ಈ ಏಕ ಅಂತನ್ನೋದನ್ನ ತತ್ವ ಅಂತ ಕರೆದಿದ್ದಾರೆ. ಈ ತತ್ವ ಅಂತನ್ನೋದ್ರಲ್ಲಿ ತತ್ ತ್ವ, ತತ್ ಅಂದ್ರೆ ಅದು ಅದಾಗಿರತಕ್ಕಂತಹ ಭಾವಕ್ಕೆ ತತ್ವ ಅಂತ ಹೆಸರು. ಇವಾಗ ಈಶ್ವರ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಇಷ್ಟ ದೈವ ಇದೆ, ಯಾವುದೋ ದೇವರು ಅಂತಿದೆ. ಇದು ಯಾವುದೂ ಅಲ್ಲದೇನೆ ಏಕ ತತ್ವ, ಅದು ಒಂದೇ ಒಂದು ನೆಲೆ, ಒಂದು ಪ್ರಿನ್ಸಿಪಲ್,
ಒನ್ ಕ್ಯಾಟಗರಿ. ಇದನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು, ಯಾಕಂದ್ರೆ ಏನೋ ಒಂದು ದೇವರನ್ನ ಮುಂದೆ ಇಟ್ಕೊಂಡು ನಾವು ಆಲೋಚನೆ ಮಾಡ್ತಾ ಇದ್ದಾಗ ಅದರ ಅಂಗಗಳು ನಮ್ಮ ಕಣ್ಣಿಗೆ ಬೀಳುತ್ತೆ, ಅವಯವಗಳು ಕಣ್ಣಿಗೆ ಬೀಳುತ್ತೆ, ಕೈನಲ್ಲಿ ಏನು ಹಿಡ್ಕೊಂಡಿದ್ದಾನೆ ಅಂತ ಬೀಳುತ್ತೆ, ಅದರ ಚೆಲುವು ಅಂತನ್ನೋದು ಬೀಳುತ್ತೆ, ಅದರ ಹಾಕೊಂಡಿರತಕ್ಕಂಥ ಅಲಂಕಾರಗಳು ಉಡಿ, ಇದು ಅಭ್ಯಾಸ, ಏಕತತ್ವಾಭ್ಯಾಸ ಅಲ್ಲ. ಇದು ಮನಸ್ಸು ತಿರುಗಿ ಯಾವುದೋ ಒಂದು ಚಿತ್ರ ನೋಡಿದ ಹಾಗೆ ಇದು ಒಂದು. ಸೊ ಇದರಿಂದ ಯಾವ ಒಂದು ಯೋಗಿಕ್ ಲಾಭ ಅಂತಿಲ್ಲ, ಯೋಗದ ಲಾಭ ಅಂತಿಲ್ಲ. ಆದ್ದರಿಂದ ಇಲ್ಲಿ ಏಕತತ್ವ ಅಂತನ್ನೋದರಲ್ಲಿ ಚಿತ್ತಕ್ಕೆ ಸಹಜವಾಗಿ ಯಾವ ಕಡೆ ಹೋಗುವಂತಹ ಪರಿಸ್ಥಿತಿ ಬರುತ್ತೋ ಅದರಲ್ಲಿ ನೆಲೆಯಾಗಿ ನಿಲ್ಲತಕ್ಕಂತಹದ್ದು, ಅದರಿಂದ ಬೇರೆ ಕಡೆ ಹೋಗದೇ ಇರತಕ್ಕಂತಹದ್ದು. ಇದು ಜಪ ಧ್ಯಾನ ಇತ್ಯಾದಿ ವಿಷಯೇನ, ಜಪ ಧ್ಯಾನಗಳಿಂದ ಇದನ್ನು ಮಾಡತಕ್ಕದ್ದು. ಜಪ ಅಂತನ್ನೋ ಮಾತನ್ನು ಆಗಲೇ ಹೇಳಿಯಾಗಿದೆ. ಈ ಜಪ ಅಂತನ್ನೋದರಲ್ಲಿ ಒಂದು ಮಂತ್ರವನ್ನು ಇಟ್ಕೊಂಡು ಮಂತ್ರದಲ್ಲಿ ಮನಸ್ಸನ್ನು ಚಿತ್ತವನ್ನು ನಿಲ್ಲಿಸಿ ಆ ಮಂತ್ರವೇ ಪ್ರಧಾನವಾಗಿ ಚಿತ್ತ ಅಡಗುತ್ತೆ. ಇದು ಜಪದ ಒಂದು ಲಕ್ಷಣ. ಈ ಧ್ಯಾನ ಅಂತನ್ನೋದರಲ್ಲಿ ಧ್ಯಾನ ವಸ್ತು ಒಂದಿರುತ್ತೆ, ಆ ಧ್ಯಾನ ವಸ್ತುವಿನಲ್ಲಿ ಚಿತ್ತ ಹೋಗಿ ಅಡಗುತ್ತೆ, ಅದರಲ್ಲಿ ಇದು ಲಯವಾಗುತ್ತೆ. ಸೊ ಧ್ಯಾನದಲ್ಲಿ ಲಯ ಅಂತ ಒಂದುಂಟು. ಅಂದರೆ ಚಿತ್ತ ಒಂದು ವಸ್ತುವಿನಲ್ಲಿ ಲಯವಾಗತಕ್ಕಂಥದ್ದು. ಅದು ಮೂರ್ತಿ ಇರಬಹುದು, ಅಥವಾ ಒಂದು ಯಾವುದೋ ಒಂದು ಮಂತ್ರ ಇರಬಹುದು, ಆಂ ಬ್ರಹ್ಮಾಸ್ಮಿ ಅಂತ ಇರಬಹುದು, ಅದನ್ನೇ ಧ್ಯಾನ ಮಾಡ್ತಾ ಇರೋದು. ಅದು ಜಪ ಹಾಗಲ್ಲ. ಈ ಜಪದಲ್ಲಿ ಪುರಶ್ಚರಣವೇ ಮುಖ್ಯ, ಲಯವಾಗುವಂಥ ಸ್ಥಿತಿ ಇಲ್ಲಿಲ್ಲ. ಈ ಧ್ಯಾನಕ್ಕೂ ಜಪಕ್ಕೂ ಈ ಕಾಂಟೆಕ್ಸ್ಟಲ್ಲಿ ಏನು ವ್ಯತ್ಯಾಸವನ್ನು ಹೇಳ್ತಾರೆ ಅಂದರೆ, ಈ ಜಪ ಅಂತನ್ನೋದು ಮಂತ್ರ ಪ್ರಮುಖಾನಿ ಉಪಾಂಶು ಪ್ರಕಟ ಮಾನಸರೂಪಾನಿ ಅಂತ ಜಪಕ್ಕೆ ಡೆಫಿನೇಷನ್ ಹೇಳಿ, ಜಪ ವ್ಯಕ್ತಾಯಾಂ ವಾಚಿ, ಒಂದು ಜಪಕ್ಕೆ ಡೆಫಿನೇಷನ್ ಕೊಟ್ಟಿದ್ದೆ ವ್ಯಕ್ತಾಯಾಂ ವಾಚಿ, ವಾಕ್ತತ್ವ ಪ್ರಧಾನವಾದದ್ದು. ಮಾತು ಈ ಚಿತ್ತದ ಆಕಾರವನ್ನು ತಳ್ಕೊಳ್ಬೇಕು. ಅಲ್ಲಿ ಮಂತ್ರ ಪ್ರಮುಖವಾಗಿ ಕಾಣಬೇಕು. ನಮಗೆ ಮಂತ್ರದ ಮೂಲಕವಾಗಿಯೇ ಚಿತ್ತ ವ್ಯವಹಾರ ಮಾಡಬೇಕು. ಇಲ್ಲಿ ನೆಲೆ ಅಂತಿಲ್ಲ, ಕಂಟಿನ್ಯೂಸ್ ಆಗಿ ಇದು ರಿಪೀಟ್ ಆಗ್ತಾ ಇರೋದ್ರಿಂದ, ಒಂದಾದ್ಮೇಲೆ ಒಂದು ಆವೃತ್ತಿಗಳಾಗ್ತಾ ಇರೋದ್ರಿಂದ ಇಲ್ಲಿ ಮನಸ್ಸಿನ ಲಯ ಅಂತನ್ನೋ ಕಾನ್ಸೆಪ್ಟ್ ಇಲ್ಲ. ಆದರೆ ಧ್ಯಾನ ಅಂತ ನೋಡಿದ್ರೆ ಲಯವೇ ಮುಖ್ಯವಾದ ಕಾನ್ಸೆಪ್ಟ್. ಇದು ಜಪಕ್ಕೂ ಧ್ಯಾನಕ್ಕೂ ಇರತಕ್ಕಂಥ ವ್ಯತ್ಯಾಸ. ಇಲ್ಲಿ ಇವರೇನು ಹೇಳ್ತಾ ಇದ್ದಾರೆ, ಏಕತತ್ವಾಭ್ಯಾಸ ಅಂತನ್ನೋದರಲ್ಲಿ ಲಯವನ್ನು ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಧ್ಯಾನವನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಜಪ ಅಂತನ್ನೋದು ಜಪಕ್ಕಿಂತ ಹೆಚ್ಚಾಗಿ ಧ್ಯಾನವನ್ನ ಚಿತ್ತಸ್ಯ ಅವಸ್ಥಿತಸ್ಯ ಇದಂ ಶಾಸ್ತ್ರೇಣ ಪರಿಕರ್ಮ ನಿರ್ದಿಶ್ಯತೆ. ಈ ಮನಸ್ಸು ಅದರಲ್ಲಿ ಯಾವ ವಸ್ತು ಇದೆಯೋ ಕಂಟೆಂಟ್, ಅದನ್ನೆಲ್ಲ ಅಡಗಿಸಿಕೊಂಡು ಚಿತ್ತ ವ್ಯಾಪಾರ ಇಟ್ ಶುಡ್ ಬಿ ಕಂಟೆಂಟ್ಲೆಸ್. ಇದನ್ನೇ ಇಲ್ಲಿ ಈಶ್ವರ ಪ್ರಣಿಧಾನ ಅಂತ ಕರೆದು ಏಕತತ್ವಾಭ್ಯಾಸ ಅಂತ ಕರೀತಾರೆ. ಇದನ್ನ ಉಪಾಸನ ಅಂತ ಹೇಳೋದು ಉಂಟು. ಉಪಾಸನ ಈ ಏಕತತ್ವಾಭ್ಯಾಸ ಅಂತನ್ನೋದನ್ನ ಉಪ ಆಸನ. ಈ ಆಸನ ಅಂತನ್ನೋದ್ರಲ್ಲೂ ಕೂಡ ಆಸ್ ಅಂದ್ರೆ ಪ್ರಕ್ಷೇಪ, ಒಂದು ಕಡೆ ಹಾಕೋದು. ಆಸನ ಎಲ್ಲಿ ನಾವು ಒಂದು ದೇಹವನ್ನು ಒಂದು ಕಡೆ ಹಾಕ್ತೀವೋ ಇದು ಆಸನ. ಇದು ಉಪ ಆಸನ, ಒಂದರ ಸಮೀಪದಲ್ಲಿ ನಾವು ಏನು ಹಾಕ್ತೀವಿ. ಇದು ಈ ಆಸನ ಅಂತನ್ನೋದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಈ ಉಪಾಸನ ಅಂತನ್ನುವ ಮನಸ್ಸಿನ ಪ್ರಕ್ರಿಯೆಗಳನ್ನ ಒಂದು ಯಾವುದಾದ್ರೂ ಒಂದು ವಸ್ತುವಿನ ಹತ್ತಿರ ಹಾಕಿದ್ರೆ ಅದು ಉಪ ಆಸನ. ಉಪ ಸಮೀಪೆ ಆಸ್ಯತಿ ಕ್ಷಿಪತಿ ಇತಿ ಉಪಾಸನಂ.
ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡು ಅದರ ಹತ್ತಿರ ನಾವು ಎಲ್ಲ ನಮ್ಮ ಚಿತ್ತವೃತ್ತಿಗಳನ್ನು ಹಾಕಿದರೆ ಅದು ಉಪಾಸನ ಅಂತ ಹೆಸರು. ಇದು ಯಥಾ ತೈಲಧಾರ ಅಂದರೆ ಎಣ್ಣೆ ಹೊಳೆ, ಅಂದರೆ ಎಣ್ಣೆಯನ್ನು ಹರಿಯೋದಕ್ಕೆ ಬಿಟ್ಟರೆ, ನೀರನ್ನು ಹರಿಯೋದಕ್ಕೆ ಬಿಟ್ಟರೆ ಅಲ್ಲಲ್ಲಿ ನೀರು ಮಾಡ್ಬೋಗುತ್ತೆ, ನೀರು ಕಂಟಿನ್ಯೂಸ್ ಆಗಿರೋಲ್ಲ. ಆದರೆ ಎಣ್ಣೆ ಹರಿತಾ ಇದ್ದಾಗ ಒಂದೇ ಒಂದು ಕಂಟಿನ್ಯೂಟಿ ಇರುತ್ತೆ. ಅದರಲ್ಲಿ ವಿಚ್ಛಿತ್ತಿ ಇಂಟರಪ್ಷನ್ ಅಂತ ಇರೋಲ್ಲ. ಅದಕ್ಕೆ ತೈಲಧಾರಾವತ್, ತೈಲಧಾರ, ಧಾರ ಅಂದರೆ ಎಣ್ಣೆ ಸುರಿಯೋದು ಅಥವಾ ಹರಿಯೋದು. ಇದರ ಹಾಗೆ ಪ್ರತ್ಯಯ ಸಂತತಿ ಸಂತಾನ. ಪ್ರತ್ಯಯ ಅಂದರೆ ಮನಸ್ಸಿನ ಆಲೋಚನೆಗಳು ಒಂದಾದ ಮೇಲೆ ಒಂದೇ ವಸ್ತುವಿನ ಮೇಲೆ ಈ ಹರಿತಾ ಇದ್ರೆ ಈ ಒಂದನ್ನು ಆಲಂಬನ ಅಂತ ಕರೀತಾರೆ. ಆಲಂಬನ ಅಂದರೆ ಸಪೋರ್ಟ್. ಇದರ ಮೇಲೆ ಮನಸ್ಸು ಎಡೆಬಿಡದೆ ಹರಿತಾ ಇದೆ.